ಶಶಿಭೂಷಣ. ಧನ್ಯವಾದಗಳು. ಅರ್ಚನಾ ಉಡುಪ ಮ್ಯಾಮ್. ಗೋವಿಂದಮ್ಮ, ಎಂಥ ಹಾಡನ್ನು ಆರಿಸ್ಕೊಂಡಿದ್ದೀರಮ್ಮ. ಥ್ಯಾಂಕ್ ಯು. ಈ ಹಾಡನ್ನು ಹಾಡಿದ್ದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಈ ಥರದ ಹಾಡುಗಳನ್ನೆಲ್ಲ ಈಗ ಯಾರೂ ಹಾಡಲ್ಲ, ಹಾಡುವ ಧೈರ್ಯನೂ ಮಾಡಲ್ಲ. ಹೌದು. ಇದರಲ್ಲಿ ಯಾವ ಸಾಲಲ್ಲಿ ಸಂಗತಿಗಳಿಲ್ಲ ಹೇಳಿ? ಎಲ್ಲದರಲ್ಲೂ ಎಲ್ಲ ಸಾಲಲ್ಲೂ ಏನೋ ಒಂದು ಕೆಲಸ ಇರುತ್ತೆ. ನಾನು ಎಲ್ಲರಿಗೂ ಏನು ಹೇಳೋದಂದರೆ, ಅಂದರೆ ಈ ಕಾರ್ಯಕ್ರಮದಲ್ಲಿ ಇರೋವಂಥವ್ರಲ್ಲ, ನೋಡ್ತಾ ಇರೋರು ಕೂಡ, ಸಂಗೀತದಲ್ಲಿ ಕಲಿಕೆಯಲ್ಲಿ ತೊಡ್ಕೊಂಡಿರೋರಿಗೆ ಕೂಡ ಈ ಥರ ಹಾಡುಗಳನ್ನು ಅಭ್ಯಾಸ ಮಾಡಿ. ಒಂದೊಂದು ಹಾಡು ಒಂದೊಂದು ಪಾಠಶಾಲೆ. ಈ ಥರ ಸಂಗತಿಗಳೆಲ್ಲ ಮುಂಬರುವ ಜನ್ರೇಷನ್ನಿನ ಕಂಠದಲ್ಲಿ ನುಡಿಯಲ್ಲ ಬಹುಶಃ. ಯಾಕಂದರೆ ಗಾಯನದ ಶೈಲಿಯೇ ಬದಲಾಗಿದೆ, ಪಾಶ್ಚಾತ್ಯೀಕರಣ ಆಗಿಬಿಟ್ಟಿದೆ ಗಾಯನ. ಈ ಸಂಗತಿಗಳಲ್ಲಿ ಒಂದು ಸಾಸಿವೆ ಕಾಳಷ್ಟು ನುಡಿಯೋದಿಲ್ಲ, ದುರಂತ ಅದು. ಈ ಥರದ ಹಾಡುಗಳನ್ನು ಕೇಳಬೇಕು, ನಮ್ಮ ಕಿವಿಯ ಸಂಸ್ಕಾರ ಬೆಳೆಸ್ಕೋಬೇಕು. ಕಿವಿಯ ಸಂಸ್ಕಾರ, ಗಂಟಲಿನ ಸಂಸ್ಕಾರ ಎರಡೂ ಬೆಳೆಯುತ್ತೆ ಈ ಥರ ಹಾಡುಗಳನ್ನು ಕೇಳಿದಾಗ, ಹಾಡಿದಾಗ. ಪ್ರಾರಂಭದ ಪಲ್ಲವಿ ಮತ್ತು ಎರಡನೇ ಸಲಿ ಪಲ್ಲವಿಯಲ್ಲಿ ಹಾಡುವಾಗ ನೀವು ಸ್ವಲ್ಪ ಅದು ಹಾಡುವಾಗ ಸ್ವಲ್ಪ ಡೌಟ್ಫುಲ್ಲಾಗಿ ಹಾಡ್ತಾಯಿದ್ರಿ. ಕೊನೆಯಲ್ಲಿ ಅದ್ಭುತವಾಗಿ ಹಾಡೋಕ್ಕೆ ಶುರು ಮಾಡಿದ್ರಿ. ಕೊನೆಯ ಪಲ್ಲವಿ ಅಂತೂ ಅದ್ಭುತ. ಆಮೇಲೆ ಚರಣಗಳೆಲ್ಲ ನೀವು ಹಾಡಿದ ರೀತಿ, ನಿಮ್ಮ ವೇಷಭೂಷಣ, ಅಕ್ಕ ಮಹಾದೇವಿಯನ್ನು ಸಾಕ್ಷಾತ್ ಅಕ್ಕ ಮಹಾದೇವಿನೇ ನೋಡ್ದಂಗೆ ಆಗ್ತಿದೆ ಅಮ್ಮ. ನಿಮಗೆ ಒಂದು ಶರಣಮ್ಮ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಡೆಡಿಕೇಶನಿಗೆ, ನಿಮ್ಮ ಈಗ ಈ ವೇದಿಕೆ, ಈ ಕಾಂಪಿಟೇಷನ್ಗೆ ಎಷ್ಟು ಬಿಸಿ ಹತ್ಕೊಂಡಿದೆ ಅನ್ನೋದು ನಿಮ್ಮೆಲ್ಲರ ಸೆಲೆಕ್ಷನ್ ನೋಡಿದಾಗ ಗೊತ್ತಾಗತ್ತೆ. ಆಮೇಲೆ ನೀವೆಲ್ಲರೂ ಎಷ್ಟು ಪ್ರಬುದ್ಧರಾಗಿ ಬೆಳೀತಾ ಇದ್ದೀರಾ ಅನ್ನೋದು ನಿಮ್ಮ ಸೆಲೆಕ್ಷನಿಂದ ಗೊತ್ತಾಗ್ತಾ ಇದೆ. ನಿಮ್ಮೆಲ್ಲರಿಗೂ ನಾನು ಶಭಾಷ್ ಹೇಳ್ತೀನಿ. ಥ್ಯಾಂಕ್ ಯು. ಇದು ಬೇಕು ನಮಗೆ. ಯಾಕಂದರೆ ನಮಗೆ ಸಂತೋಷ ನಿಮ್ಮ ಬೆಳವಣಿಗೆಯನ್ನು ನೋಡಿದಾಗ. ಇನ್ನೇನು ಬೇಕು ನಮಗೆ? ಈ ವೇದಿಕೆಯಿಂದ ನೀವು ಒಬ್ಬ ಪ್ರಬುದ್ಧ ಗಾಯಕರಾಗಿ, ಪರಿಪೂರ್ಣ ಗಾಯಕರಾಗಿ, ಸೋಲ್ತಿರೋ ಗೆಲ್ತಿರೋ ಅದು ಬಿಟ್ಟಾಕಿ, ಪರಿಪೂರ್ಣ ಗಾಯಕರಾಗಿ ಹೋಗ್ತಾ ಇದ್ದೀರಾ ಆಚೆ ಹೊರ ಪ್ರಪಂಚಕ್ಕೆ. ಹೋದ್ಮೇಲೆ ನಿಮಗಿನ್ನೂ ಕೆಲಸ ಹೆಚ್ಚು ಸಿಗತ್ತಾ? ಅಷ್ಟೇ ಸಾಕು ನಮಗೆ ಸಾರ್ಥಕ ಭಾವ. ಥ್ಯಾಂಕ್ ಯು ಮ್ಯಾಮ್. ಬಹಳ ಚೆನ್ನಾಗಿ ಹಾಡಿದ್ರಿ ಗೋವಿಂದಮ್ಮ.
ಇದೇ ರೀತಿಯ ಹಾಡುಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಹಾಡ್ತಾ ಹೋಗಿ ದೇವರು ನಿಮಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ, ನೀವಿನ್ನೂ ಉತ್ತುಂಗಕ್ಕೆ ಹೋಗಲಿ, ಇದೇ ನನ್ನ ಆಸೆ ಅಮ್ಮ. ದೇವರು ಥ್ಯಾಂಕ್ ಯು ಮ್ಯಾಮ್. ಈ ಹಾಡನ್ನು ನಾನಿವತ್ತು ನಮ್ಮ ಹಸ್ಬೆಂಡ್ಗೆ, ನಮ್ಮ ತಂದೆಯವ್ರಿಗೆ, ಹಾಗೆ ನನ್ನ ಆತ್ಮೀಯ ಜೀವದ ಗೆಳೆಯಾದ ಕಿರಣ್ ಅಂತ ಇದ್ದಾರೆ. ಈ ಕಿರಣ್ ಸರ್ ಅಲ್ಲ ಅಲ್ಲ, ಇನ್ನೊಬ್ಬರು ಕಿರಣ್ ಅಂತ ಇದ್ದಾರೆ. ಸೊ ಅವ್ರು 3 ಜನಕ್ಕೂ ನಾನು ಈ ಹಾಡನ್ನು ಡೆಡಿಕೇಟ್ ಮಾಡಿದೆ ಮ್ಯಾಮ್. ವೆರಿ ಗುಡ್, ಒಳ್ಳೆಯದಾಗಿ. ತುಂಬ ಇಷ್ಟವಾದ ಹಾಡಿದು. ಹಾಂ, ಸೊ ನಾನು ಇದು ಹಾಡ್ತಿದ್ದೀನಿ ಅಂದಿದ ತಕ್ಷಣ ತಯಾರಿ ಎಲ್ಲ ನೀನೇ ಮಾಡ್ಕೊಂಡಿರ್ತೀಯ, ನಾವೇನು ಹೇಳೋದು ಬೇಡ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಡು ಅಂತ ವಿಶಸ್ ಕಳಿಸಿದ್ರು. ಅದು ಇವತ್ತು ಸ್ಪೆಷಲ್ ವಿಶಸ್ ಕಳಿಸಿದ್ರು. ಅವ್ರಿಗೋಸ್ಕರ ಈ ಹಾಡನ್ನು ಹಾಡಿದ್ದೀನಿ ಮ್ಯಾಮ್. ನನಗೆ ನೀವು ಈ ಹಾಡನ್ನು ಹಿಂಗೆ ಪ್ರಾರಂಭ ಮಾಡಿದ ತಕ್ಷಣ ನನಗೆ ಗೂಸ್ ಬಂಪ್ಸ್ ಬಂತು, ಮೈ ರೋಮಾಂಚನ ಆಯಿತು. ಅಂಥ ಹಾಡುಗಳು, ಇಂಥ ಹಾಡುಗಳು ಇನ್ನೂ ಹೆಚ್ಚು ಹೆಚ್ಚು ಮತ್ತೆ ಬರಬೇಕು. ಮತ್ತೆ ಎಲ್ಲರೂ ಈ ಥರದ ಹಾಡುಗಳನ್ನು ಹಾಡೋ ಹಾಗಾಗಬೇಕು. ಆವಾಗ ನಮ್ಮ ಇಡೀ ಸಂಗೀತ ಕ್ಷೇತ್ರ ಇನ್ನೂ ಉತ್ತುಂಗಕ್ಕೆ ಹೋಗೋದು ಅಂತ ನಾನು ಭಾವಿಸ್ತೀನಿ. ಅದ್ಭುತವಾಗಿ ಹಾಡಿದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಖಡ್ಗೇರಿ ಮುನಿರಾಜು ಸರ್. ಬಿ ಸರೋಜಾದೇವಿಯವರ ಅಭಿನಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಅಲ್ವಾ? ಹೌದು ಸರ್. ಎಷ್ಟು ಒಳ್ಳೆ ಸಿನಿಮಾ. ಬೆಳವಡಿ ಮಲ್ಲಮ್ಮ ಚಿತ್ರ, ಪಿ ಸುಶೀಲಮ್ಮ ಅವರು ಹಾಡಿರೋ ಹಾಡು. ಬಾ ಎಂಥ ಈ 4 ಮುತ್ತುಗಳು ಸೇರಿ ಅದ್ಭುತವಾದದ್ದನ್ನು ಕೊಟ್ಟಿದ್ದಾರಲ್ವಾ, ಅವ್ರಿಗೆ ಕೊಡ್ರಿ ಚಪ್ಪಾಳೆ. ಹಿಂದೆ ಎಲ್ಲ ರಂಗಭೂಮಿ ಸಿನಿಮಾ ಅಂತಂದರೆ ಹಾಡುಗಾರಿಕೆ, ನೃತ್ಯ, ಅಭಿನಯ ಎಲ್ಲವೂ ಬರಬೇಕಾಗಿತ್ತು. ಇದೆಲ್ಲ ಇದ್ದರೆ ಅವ್ರಿಗೆ ಅವಕಾಶಗಳು ಸಿಗ್ತಾಯಿದ್ದು. ಬರೀ ಯಾವುದ್ರಲ್ಲಿ ಒಂದರಲ್ಲಿ ಪರಿಣಿತಿ ಪಡೆದುಕೊಂಡಿದ್ದೀನಿ ಅಂದ ತಕ್ಷಣ ರಂಗಭೂಮಿನಲ್ಲಿ ಅವಕಾಶಗಳು ಸಿಗ್ತಿರಲಿಲ್ಲ. ಈಗ ನೀವು ರಂಗಭೂಮಿನಲ್ಲಿ ಕೆಲಸ ಮಾಡ್ತೀರಿ. ಹೌದು ಸರ್. ಹಾಗಾಗಿ ಆ ವೇಷಭೂಷಣಗಳನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ತೊಟ್ಕೊಂಡು ಬಂದು ಇಲ್ಲಿ ನಮಗೆ ಅಕ್ಕ ಮಹಾದೇವಿನೇ ಹಾಡಿದ್ರೇನೋ ಅನ್ನೋಷ್ಟು ಮಟ್ಟಿಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಹಾಡಿದ್ರಿ. ಭಾಳ ಬೇಜಾರಾಗೋ ವಿಷಯ ಏನಂತಂದರೆ, ಇವತ್ತಿನ ಕಾಲದಲ್ಲಿ ಶಿವರಾತ್ರಿ ಹಬ್ಬಗಳ ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು. ಅಲ್ಲಿ 4-5 ಶಿವನ ಹಾಡು ಪ್ರಾರಂಭದಲ್ಲಿ, 4-5 ಇಲ್ಲ ಬಿಡಿ, 1-2 ಶಿವನ ಹಾಡು ಹಾಡಾದ್ಮೇಲೆ ಇನ್ನು ಮಧ್ಯರಾತ್ರಿ ಮನೋರಂಜನೆ ಬೇರೆ ಹಾಡುಗಳು ಶುರುವಾಗ್ಬಿಟ್ಟಿರ್ತವೆ. ಗಣಪತಿ ಹಬ್ಬದಲ್ಲೂ ಇದೇ ಆಗಿದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಅರ್ಥ ಆಗಲ್ಲ. ಯಾವ ಕಾರ್ಯಕ್ರಮದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಹಾಡುಗಳು, ಬರೋ ಹಾಡುಗಳಿಗೂ ಆ ಸನ್ನಿವೇಶಕ್ಕೂ ಸಂಬಂಧವೇ ಇರಲ್ಲ. ಈ ಥರದ ಹಾಡುಗಳನ್ನ ಅಲ್ಲಿ ಕೇಳಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಾಗ್ತಿಲ್ಲ ಅಂದರೆ ಗಾಯಕರುಗಳು ಕಷ್ಟ ತಗೊಳಕ್ಕೆ ರೆಡಿ ಇಲ್ಲ. ಅದನ್ನು ಕಲಿತು ಅದನ್ನು ಹಾಡಿ ಅದನ್ನು ರಂಜಿಸ್ಬೇಕಂದ್ರೆ ಅದಕ್ಕೆ ಶ್ರಮ ಬೇಕಲ್ಲ. ಆ ಶ್ರಮ ಹಾಕ್ಬೇಕಂದ್ರೆ ಯಾರು ಹಾಕ್ತಾರೆ ಬಿಡು, ಈಗಿನ ಏನು ಜನ ಏನು ಕೇಳ್ತಾರೋ ಅದನ್ನು ಹಾಡ್ಬಿಟ್ಟು ಹೋಗೋಣ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ. ಆದರೆ ಈ ಕಾಂಪಿಟೇಷನ್ನಲ್ಲಿ ಬಂದು ನೀವು ಈ ಥರದ ಹಾಡನ್ನು ತಗೊಂಡು ಸ್ಪರ್ಧೆಗೆ ನಾನು ಇದನ್ನು ಹಾಡ್ತೀನಿ ಅಂತ ಅಂದಾಗ ಅಲ್ಲೇ ನೀವು ಗೆದ್ರಿ ಅಲ್ವಾ? ಅದೇ ಬೇಕಾಗಿರೋದು. ನಿಜವಾದ ಸ್ಪರ್ಧೆ ಅಂದರೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ವಾ? ಒಳ್ಳೆ ಹಾಡು, ಅರ್ಥಪೂರ್ಣವಾದಂಥ ಸಾಹಿತ್ಯ, ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಅದು. ಬಟ್ ಹಾಡುಗಾರಿಕೆ ಬಗ್ಗೆ ಇನ್ನು ಕಲಿತಾ ಇದ್ದರೆ ಕಲಿತಾನೇ ಇರಬೇಕು. ಸಣ್ಣದನ್ನೆಲ್ಲ ಕಲಿತಾನೇ ಇರಬೇಕಾಗತ್ತೆ. ಒಳ್ಳೆಯದಾಗಲಿ. ಆ ಪ್ರಯತ್ನದಲ್ಲಿ ಇರೋವಂಥದ್ದು ಒಳ್ಳೆ ಅಭ್ಯಾಸ. ಒಳ್ಳೆಯದಾಗ್ಲಮ್ಮ. ತುಂಬ ಚೆನ್ನಾಗಿ ಪ್ರಸ್ತುತಿಪಡಿಸಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಗೋವಿಂದಮ್ಮ ಸರ್, ಮತ್ತೇನಿದೆ ಹೇಳಲಿಕ್ಕೆ? ಎಲ್ಲರೂ ಹೇಳಿದ್ದಾರೆ ನೋಡಿ. ಈ ಹಾಡು ತುಂಬ ಕಷ್ಟ ಆ್ಯಕ್ಚುಲಿ. ಎಲ್ಲ ಪ್ರಾರಂಭದಿಂದ ಕಡೆಯವರೆಗೂ ಇದು ಹಾಡು ಎಲ್ಲ ಪಲಕಗಳು ವಿಶೇಷವಾಗಿದೆ. ಇದರಲ್ಲಿ ಆ ಸಾಹಿತ್ಯನ ನೆನಪಿಟ್ಕೊಂಡು ನೀವು ಹಾಡಿದ್ರಲ್ಲ, ಅದರಲ್ಲಿ ಮತ್ತು ನಿಮ್ಮ ವೇಷಭೂಷಣದಲ್ಲಿ ಸಹ ನೀವು ಸಾಕ್ಷಾತ್ ಅಕ್ಕ ಮಹಾದೇವಿ ಥರ ನೀವು ಕಾಣ್ತಾ ಇದ್ರಿ. ಇವತ್ತು ಒಳ್ಳೆಯ ಕಷ್ಟಕರವಾದ ಹಾಡನ್ನು ನೀವು ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ತುಂಬ ಚೆನ್ನಾಗಿ ಆಡಿದ್ರಿ. ಈ ಹಾಡು ಬರೆದವ್ರನ್ನೂ ಬರೆದಿರ್ತಕ್ಕಂಥ ಮಹಾನ್ ಭಾವರು ಯಾರಿದ್ದಾರೋ ಅವ್ರನ್ನೂ ಸಹ ನೆನೆಸ್ಕೊ. ಎಂಥ ಸಾಹಿತ್ಯ ಇದು! ಆ ಕಾಲದಲ್ಲಿ ನೋಡಿ ಸಿನಿಮಾಗಳಲ್ಲಿ ಇಂತಿಂಥ ಹಾಡುಗಳೆಲ್ಲ ಬರ್ತಾಯಿದ್ವು. ಈಗೆಲ್ಲ ಅವು ಮಾಯ ಆಗಿದೆ. ಈಗ ಮುನಿರಾಜ್ ಅವರು ಹೇಳ್ದಾಗೆ ಈಗ ಬರ್ತಕ್ಕಂಥ ಹಾಡುಗಳು ಒಂದು ಕಡೆ ಇಟ್ಟು ತೂಕ ಹಾಕಿದ್ರೆ ಈ ಒಂದು ಹಾಡಿಗೆ ಈಗ ಬರ್ತಕ್ಕಂಥ ಹಾಡುಗಳು ಒಂದು 100 ಹಾಡು, ಒಂದು ಹಾಡಿಗೆ ಒಂದು 100 ಹಾಡು ಸಮ ಅಂತ ನನಗನ್ಸುತ್ತೆ ಅಲ್ವೇ? ಇಂಥ ಅದ್ಭುತವಾದ ಸಾಹಿತ್ಯ ಒಂದು ಕಡೆ ತಕಡೆಯಲ್ಲಿಟ್ಟರೆ, ಈಗಿನ ಹಾಡುಗಳು ಒಂದು ಕಡೆ ಇಟ್ಟರೆ ಎಲ್ಲಿಂದ ಎಲ್ಲಿಗೆ
ಅಲ್ವಾ? ಇಂಥ ಹಾಡುಗಳನ್ನ ಹೆಚ್ಚೆಚ್ಚಿಗೆ ವೇದಿಕೆಗಳಲ್ಲಿ ಅಥವಾ ಈ ಥರ ನಮ್ಮ ಗಾನ ಸಿಂಚನ ಸಂಚಿಕೆಗಳಲ್ಲಿ ಬಂದರೆ ನಮಗೂ ಖುಷಿ ಆಗುತ್ತೆ. ಒಳ್ಳೆ ಪ್ರಯತ್ನ. ದೇವ್ರು ಒಳ್ಳೇದು ಮಾಡಲಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ತುಂಬ ಹೆಮ್ಮೆಯಿಂದ ನಾನೊಂದು ವಿಷಯ ಹೇಳ್ಕೋಬೇಕು. ಶಿಸ್ತಿನಲ್ಲಿ ವಿಜಯ ಭಾಸ್ಕರ್ ಅವ್ರನ್ನ ಮೀರಿ ನಾನು ಯಾರನ್ನೂ ನೋಡಲಿಲ್ಲ. ಹೆಮ್ಮೆ ಯಾಕೆ ಅಂತ ಹೇಳ್ತೀನಿ, ಅವರ ಕೊನೆಯ 2 ಚಲನಚಿತ್ರದಲ್ಲಿ ನಾನು ಹಾಡಿದೆ. ಎಲ್ಲ ಹಾಡುಗಳನ್ನು ಹಾಡಿಸಿದ್ರು. ಪೂರ್ವಾಪರ ಅನ್ನೋ ಚಿತ್ರದಲ್ಲಂತೂ ಅಷ್ಟು ಹಾಡುಗಳು ನಾನು ಹಾಡಿದೆ. ಅವ್ರು ಬಂದರೆ ಸ್ಟುಡಿಯೋಗೆ ಮಿಲ್ಟ್ರಿ ಆಫೀಸರ್ ಬಂದ ಹಾಗಿರುತ್ತೆ. ಈವನ್ ವೇಷಭೂಷಣದಲ್ಲಿ ಕೂಡ ಟಿಪ್ ಟಾಪ್. ನಿಜವಾಗ್ಲೂ ಯಾರು ಸಂಗೀತ ನಿರ್ದೇಶಕರಲ್ಲ, ಯಾರೋ ಮಿಲಿಟ್ರಿ ಆಫೀಸರ್ ಬಂದಿದ್ದಾರೆ ಅಂತಲೇ ಅನಿಸುತ್ತೆ. ಆಮೇಲೆ ಹಾರ್ಮೋನಿಯಂ ಇಟ್ಕೊಂಡು ಅವರು ಪುಸ್ತಕ ಇಟ್ಕೊಂಡು ಹೀಗೆ ಎದುರುಗಡೆ ಕೂತ್ಕೋತಾರೆ. ಆ ಪುಸ್ತಕದಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ನೊಟೇಷನ್ ಆಲ್ರೆಡಿ ಬರೆದು ತಯಾರು ಮಾಡಿಟ್ಬಿಟ್ಟಿರ್ತಾರೆ. ಯೂಶ್ವಲಿ ಏನು ಮ್ಯೂಸಿಷಿಯನ್ಸಿಗೆ ನೊಟೇಷನ್ ಕೊಡ್ತಾರೆ, ಸಿಂಗರ್ಸಿಗೆ ಹಾಡು ಹೇಳ್ಕೊಡ್ತಾರೆ, ನಾವು ಅದನ್ನು ರೆಕಾರ್ಡ್ ಮಾಡಿ ಕಲ್ತ್ಕೊಳ್ತೀವೋ ಅಥವಾ ನಾವು ನೊಟೇಷನ್ ಬರ್ಕೋತೀವಿ. ಅವ್ರು ಹಾಗಲ್ಲ, ಸಿಂಗರ್ಸಿಗೂ ಸಾಂಗಿಗೂ ಕೂಡ ನೊಟೇಷನ್ ಬರೆದು ರೆಡಿ ಮಾಡಿರ್ತಾರೆ. ಈಗ ಇವ್ರ ಹಾಡಲ್ಲೇ ನೋಡಿದ್ರಲ್ಲ ನೀವು, ಅದರಲ್ಲಿ ನಿಮಗೆ ಮತ್ತೆ ಇಂಪ್ರೂವೈಸೇಷನ್ ಮಾಡಲಿಕ್ಕೆ ಜಾಗವೇ ಇಲ್ಲ. ಅವರ ಪರಿಪೂರ್ಣವಾಗಿ ರೆಡಿ ಮಾಡಿ ಕೊಟ್ಟುಬಿಟ್ಟಿರ್ತಾರೆ. ಅದನ್ನು ಹಾಗೆ ಒಪ್ಪಿಸ್ಬೇಕು ನೀವು, ಅಷ್ಟೇ ನಿಮ್ಮ ಕೆಲಸ. ಅದಕ್ಕೆ ಭಾವ ತುಂಬೋದು ಓಕೆ ನಿಮ್ಮ ಕೆಲಸ. ಬಟ್ ಅದರಲ್ಲಿ ಎಕ್ಸ್ಟ್ರಾ ಸಂಗತಿ ಕೂಡ ಅವರೇ ರೆಡಿ ಮಾಡಿ ಮಾಡಿ ರೆಡಿ ಮಾಡಿ ಕೊಟ್ಟುಬಿಟ್ಟಿರ್ತಾರೆ. ಎಂಥ ಮಹಾನುಭಾವರು. ವಿಜಯ ಭಾಸ್ಕರ್ ಸರ್ ಅವರಿಗೆ ಒಂದು ಶಿರಬಾಗಿ ನಮಿಸ್ತೀನಿ. ಬರಬೇಕು ಜೋರಾಗಿ.